ಸುದ್ದಿ ಬಂದ ಮೇಲೆ ಅದನ್ನ ನೋಟಿಸ್ ಮಾಡಬೇಕು ಮತ್ತು FIR ಮಾಡಬೇಕು ಅಂತ. ನಾವು ಬದುಕಿರೋದೇ ಸುದ್ದಿಯಿಂದ, ಸುದ್ದಿಯ ಮೂಲಗಳಿಂದ. ಈಗ ನಾವು ಸುದ್ದಿ ಮೂಲಗಳನ್ನು ಬಿಟ್ಕೊಟ್ರೆ ನೆಕ್ಸ್ಟ್ ನಮ್ಗೆ ಯಾರು ಸುದ್ದಿ ಕೊಡ್ತಾರೆ? ಅದು ಹಂತ ಹಂತವಾಗಿ ಬೆಳ್ತಾ ಹೋದ್ರೆ. ಸುದ್ದಿ ಮೂಲಗಳ ಕೊಡಿಯಂತ ಯಾರು ಹೇಳಿಲ್ಲ. ಸುದ್ದಿ ಮೂಲಗಳನ್ನ ನೀವು ಪ್ರೊಟೆಕ್ಟ್ ಮಾಡೋದು ನಿಮ್ ಕರ್ತವ್ಯ. ಬಟ್ ಆ ಸುದ್ದಿ ಮೂಲ ಕೇಳ್ತಾ ಇಲ್ಲ. ನೀವು ಯಾವ್ದೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ತೋರಿಸಿದಾಗ, ಈಗ ನೀವು ಪ್ರಿಂಟ್ ಅಲ್ಲಿ ತೋರಿಸ್ಬೋದು ಅಥವಾ ಡಿಜಿಟಲ್ ಅಲ್ಲಿ ತೋರಿಸಿದಾಗ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಒಯ್ಯೋದು ಯಾವ ರೀತಿ? ಒಂದು, ನೀವು ಒಂದು ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ. ಇಲ್ಲ ನೀವು ಕಂಪ್ಲೇಂಟ್ ಕೊಡದೇ ಇದ್ದಾಗ ಪೊಲೀಸರನ್ನ ಕೂಡ ನಿಮ್ಗೆ ನೋಟಿಸ್ ಕೊಟ್ಟು ಕರೆದ್ಬಿಟ್ಟು ಇದು ಏನು ಅಂತ ಕೇಳೋದಕ್ಕೂ ಸಾಧ್ಯತೆ ಇದೆ. ನಾವು ಸುದ್ದಿ ಮೂಲಕ ಕೇಳ್ತಾನೆ ಇಲ್ಲ. ಇದೆ ಇವನ್ FIR ದಲ್ಲಿನೂ ಕೂಡ ಪೊಲೀಸರಿಗೂ ಕೂಡ ನಮಗೆ ಕೊಟ್ಟಿರುವಂತ ಇನ್ಫಾರ್ಮೆಂಟ್ ಅನ್ನ ಕಾಪಾಡೋದು ಕೂಡ ನಮ್ಮ ಗೌಪ್ಯವಾಗಿ ಕಾಪಾಡೋದು ನಮ್ಮ ಕರ್ತವ್ಯ. ಅದೇ ರೀತಿ ಕೂಡ ನಿಮ್ದು ಕರ್ತವ್ಯ ಇದೆ. ವಿ ಆರ್ ನಾಟ್ ಆಸ್ಕಿಂಗ್ ದ ಸೋರ್ಸ್, ವಿ ಆರ್ ಆಸ್ಕಿಂಗ್ ವಾಟ್ ಇಸ್ ದ ವೈಲೇಷನ್. ಸಾಕಷ್ಟು ಪ್ರಕರಣಗಳಲ್ಲಿ ಕೇಳ್ತದೆ ಸರ್, ಇದು ನಿಮ್ಗೆ ಹೇಗ್ ಗೊತ್ತಾಯ್ತು? ಇದು ನಮ್ಗೆ ಗೊತ್ತಾಗಿಲ್ಲ, ನಿಮ್ಗೆ ಗೊತ್ತಾಯ್ತು. ನಮ್ಗಿಂತ ಮುಂಚೆ ಹೆಂಗ್ ಗೊತ್ತಾಯ್ತು? ವೆಲ್, ಅವ್ರು ಕೇಳಿದ್ರು ಕೂಡ ಅದು ನನ್ನ ಇನ್ಫಾರ್ಮೆಂಟ್, ಅದನ್ನ ರಿವೀಲ್ ಮಾಡಕ್ ಆಗಲ್ಲ ಅಂತಂತೇಳಿ ಯು ಕ್ಯಾನ್ ಹೇಳ್ಬೋದು.